ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ಎಲ್ಲರಿಗೂ ನಮಸ್ಕಾರ. ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶ್ರೀ ಎಚ್ ವಿ ರಾಜೀವ್ ಅವರೇ, ಕರ್ನಾಟಕ ಸರ್ಕಾರದ ಮಂತ್ರಿವರ್ಯರಾದ ಸಾರಾ ಮಹೇಶ್ ಅವರೇ, ಆತ್ಮೀಯರಾದ ರವಿಚಂದ್ರಣ್ಣನವರೇ, ಮೊಮ್ಮಗಳಾದ ಸುಜಿತಾ ಅವರೇ, ಮಾತಾಡ್ತಾ ಕೇಳಿದ್ರು. ಅವರಿಗೆ ಮಾತಾಡಿದಾಗ ನಾನು ಹೇಳಿದೆ, ನನಗೆ 24 ವರ್ಷದ ಮೊಮ್ಮಗಳಿದ್ದಾಳೆ, ಅವಳು ಅಣುವಿಜ್ಞಾನಿ, ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ನಲ್ಲಿ ಕೆಲಸ ಮಾಡ್ತಾಳೆ ಅಂತೇಳಿ. ನನಗೂ ಅದೇ ವಯಸ್ಸು ಅಂತಂದು ನನಗೆ ಇನ್ನೊಬ್ಬಳು ಮೊಮ್ಮಗಳು ಪಟ್ಟಿಯಲ್ಲಿ ಸೇರ್ಕೊಂಡ್ರು. ಅಷ್ಟೇ, ಬೇಕಾದ ಜನ ಮೊಮ್ಮಕ್ಕಳಿದ್ದಾರೆ. 74 ವರ್ಷ ನನಗೆ. ನಾನು ನನ್ನ ಮೇಲೆ ಅಂಕುಶ ಹಾಕ್ಕೊಂಡು 3 ರಿಂದ 4 ನಿಮಿಷ ಮಾತ್ರ ಮಾತಾಡ್ತೇನೆ. ಯಾಕಂದ್ರೆ ಅವರು ಮಂತ್ರಿವರ್ಯರು ಕೂಡ ಹೊರಗಡೆ ಮತ್ತೆ ಹೋಗ್ಬೇಕಾಗಿದೆ. ಅದಕ್ಕೆ ನಾನು ಅಮರನಾಥ ಯಾತ್ರೆ ಅಂತಿದೆ, ದೊಡ್ಡ ಗುಹೆ ಕಾಶ್ಮೀರದಲ್ಲಿ. ಅಲ್ಲಿ ಶ್ರಾವಣ ಮಾಸದಲ್ಲಿ ಲಿಂಗ ಆಗತ್ತೆ. ಆ ಜಾಗಕ್ಕೆ 20 ಸತಿ ನಡಿಗೆಯಲ್ಲಿ ಹತ್ತೋಗಿದ್ದೀನಿ, 14,000 ಅಡಿ. ಕೈಲಾಸಕ್ಕೆ 4 ಸತಿ 20,000 ಅಡಿ ನಡ್ಕೊಂಡು ಭಾರತ ಸರ್ಕಾರದ ಕಡೆಯಿಂದ ನಾಯಕನಾಗಿ ಹೋಗಿ ಬಂದಿದ್ದೀನಿ ನಾನು. ಹೀಗೊಮ್ಮೆ ನಾನು ಅಮರನಾಥಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಸಶಕ್ತ, ನಾನು ಇವತ್ತು ಚಾಮುಂಡಿ ಬೆಟ್ಟ ಹತ್ತಿ ಇಳಿತೇನೆ 74 ವರ್ಷ ಆದ್ರೂ. ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಕಾಲು ಮಂಜಿನಲ್ಲಿ ಕೂತ್ಕೊಳ್ತದೆ. ಬಲವಂತವಾಗಿ ಕೀಳ್ತೀವಿ, ಕಿತ್ತು ಶಿವ ದರ್ಶನ ಮಾಡಿಸು, ಮತ್ತೆ ಬರಲ್ಲ ಇಲ್ಲಿಗೆ ಅಂತೀನಿ. ದರ್ಶನ ಆದ್ರೆ ಮತ್ತೆ ಯಾವಾಗಪ್ಪ ಕರಿತೀಯ ಅಂತೀನಿ. ಆ ಕಾಲು ಅಲ್ಲಿ ಕೂತ್ಕೊಳ್ತಾ ಇದ್ದ ಆ ಸಮಯದಲ್ಲಿ ನೋಡ್ದೆ, ನನಗಿನ್ನ ಮುಂದೆ ಕಾಲು ಪೂರ್ತಿ ಮಡಿಸಿಕೊಂಡ ಹೆಳವನೊಬ್ಬ ತೆವಳ್ತಾ ಅದನ್ನು ಹತ್ತುತ್ತಾ ಇದ್ದಾನೆ ಅಮರನಾಥದ ಗುಹೆಗೆ ಹೋಗ್ಬೇಕು ಅಂತ ಹೇಳಿ. ಧಾರುಣಿಯ ನಡುವಿಯಲ್ಲಿ ಮೇರುವಿನ ಗುರಿ ಇರಲಿ, ಮೇರುವನು ಮರತಂದೆ ನಾರಕಕ್ಕೆ ದಾರಿ, ದೂರವಾದೊಡದೇನು ಕಾಲು ಕುಂಟಿರಲೇನು, ಊರ ನೆನಪೇ ಬಲವು ಮಂಕುತಿಮ್ಮ ಅಂತಂದ. ಆ ಊರು ಅನ್ನೋದು ಒಂದು ವಿಶ್ವಾಸ. ಊರ್ಕೋಲು ಇಟ್ಕೊಂಡ್ರೆ ಹತ್ತುತ್ತೀವಿ, ನಾ ಬೀಳೋದಿಲ್ಲ ಅಂತ ಹೇಳಿ. ಊರು ಅಂತಂದ್ರೆ ವಿಶ್ವಾಸ. ನಾನು ಮಾಡಿಯೇ ತೀರ್ತೀನಿ ಅಂತಕ್ಕಂಥ ಒಂದು ಬಲವಾದ ದೃಢವಾದ ನಿಶ್ಚಯವನ್ನು ನೀವು ಹೊಂದಿದ್ರೆ ಅಲ್ಲಿಗೆ ನೀವು ಖಂಡಿತ ತಲುಪ್ತೀರಿ. ನಾನು UPSC ಪರೀಕ್ಷೆ ಬರೆದಾಗ ನಾನು ಕಾಲೇಜ್ ಲೆಕ್ಚರರ್ ಆಗಿದ್ದೆ. ಜಬಲ್ಪುರದಲ್ಲಿ ಇದ್ವು ನಾವು, ಮಧ್ಯಪ್ರದೇಶದಲ್ಲಿ. 22 ವರ್ಷಕ್ಕೆ ನಮ್ಮ ತಂದೆ ತಾಯಿಗಳು ನನಗೆ ಮದುವೆ ಮಾಡಿಬಿಟ್ರು. UPSC ಪಾಸ್ ಆದಾಗ ನನಗೆ ಮಗಳಿದ್ಲು ಆಗ್ಲೇನೆ. ಆ ಸಮಯದಲ್ಲಿ ಶಿಸ್ತು. ರಾತ್ರಿ ಓದ್ತಾ ಇರಲಿಲ್ಲ. ರಾತ್ರಿ 10 ಗಂಟೆಗೆ ಮಲಗುವೆ. ಬೆಳಗಿನ ಜಾವ ನನ್ನ ಹೆಂಡತಿ ಹೆರಿಗೆಗೆ ಬೇರೆ ಈ ಕೋಲಾರಕ್ಕೆ ಬಂದು, ಕೋಲಾರದ ಚಿನ್ನ ಸಿಗುತ್ತೆ ಅಂತ ಮದುವೆ ಮಾಡ್ಕೊಂಡೆ ನೋಡಿ. ಅಲ್ಲಿ ಬಂದಿದ್ರೆ ನಾನೇ ಬೆಳಗ್ಗೆ ಎದ್ದು 6 ಗಂಟೆಯಲ್ಲಿ ಕಾಫಿ ಮಾಡಿಕೊಂಡು ಕುಡಿದು 8:30 ತನಕ ಓದಿ, 8:30ರಿಂದ 9 ಮಧ್ಯ ಕುಕ್ಕರ್ ತಯಾರಿಸಿ ಇಟ್ಟು ಸ್ನಾನ ಮಾಡಿ ಕಾಲೇಜಿಗೆ ಪಾಠ ಹೇಳಕ್ ಹೋಗಿ 12:30 ಬಂದು ಮತ್ತೆ ಅಡಿಗೆ ಮಾಡಿ ಊಟ ಮಾಡಿ ಅರ್ಧ ಗಂಟೆ ನಿದ್ದೆ ಮಾಡಿ ಮತ್ತೆ ಕಾಲೇಜಿಗೆ ಹೋಗಿ ಕ್ಲಾಸ್ ಇಲ್ಲದೆ ಹೋದ್ರೆ ಲೈಬ್ರರಿಲಿ ಕೂತು ಓದ್ತಾ ಇದ್ದೆ. ಡೆಲ್ಲಿನಲ್ಲಿ ನಾನು ಬೇಕಾದ 22 ವರ್ಷಗಳಿಂದ ಒಂದು ದೊಡ್ಡ ಸಂಸ್ಥೆ ಸಂಕಲ್ಪ IAS ಅಕಾಡೆಮಿ ಇದೆ, ಅದ್ರ ಜೊತೆ ಕೆಲಸ ಮಾಡ್ತೀನಿ, ಉಚಿತವಾಗಿ ಕೆಲಸ ಮಾಡ್ತೀನಿ. ಅಲ್ಲಿ ಬೇಕಾದಷ್ಟು ಜನ ಬರ್ತಾರೆ. ಬಿಹಾರಿಂದ ಬರ್ತಾರೆ, ಉತ್ತರ ಪ್ರದೇಶದಿಂದ ಬರ್ತಾರೆ, ರಾಜಸ್ಥಾನದಿಂದ ಬರ್ತಾರೆ. ಯಾಕೆ ಈ 3 ಸ್ಟೇಟ್ಗಳ ಹೆಸರು ಹೇಳ್ತೀನಿ ಅಂತಂದ್ರೆ, UPSCಲಿ ಪರೀಕ್ಷೆಯಲ್ಲಿ ಪಾಸ್ ಮಾಡೋರು 24% ಬಿಹಾರ್ನವರು, 21% ರಾಜಸ್ಥಾನದವರು, 20% UP ಅವರು, ಒಟ್ಟು ಆಲ್ಮೋಸ್ಟ್ 70% ಜನ 3 ಸಂಸ್ಥಾನಗಳಿಂದ ಬರ್ತಾರೆ. ನಮ್ಮಿಂದ ಬಹಳ ಜನ ಇಚ್ಛೆ ಪಡ್ತಾರೆ, ಕಡಿಮೆ ಇಚ್ಛೆ ಪಡ್ತಾರೆ ನಾನು UPSC ಬರೀಬೇಕು ಅಂತ. ಕೇಳಿದೆ, 7 ವರ್ಷ 8 ವರ್ಷ ಅಲ್ಲೇ ಇದ್ದು ಓದ್ತಾರೆ, ಖರ್ಚು ಮಾಡ್ತಾರೆ, ಯಾಕಪ್ಪ 7 ವರ್ಷ ಓದ್ತೀಯ ಇದನ್ನ ಅಂತಂದೆ. ಸರ್, ನಾನು ಇಲ್ಲಿ ಹಾಸ್ಟೆಲ್ಗೆ ದುಡ್ಡು ಕೊಡ್ತೀನಿ, ಓದೋದಕ್ಕೆ ಇದು ಮಾಡ್ತೀನಿ. ಈಗ ನೀವು ಫಿಕ್ಸೆಡ್ ಡಿಪಾಸಿಟ್ ಅಲ್ಲಿ ದುಡ್ಡು ಇಡ್ತೀರಿ, 6% ಬರುತ್ತೆ, 7% ಬರುತ್ತೆ. ಇಲ್ಲಿ ನಾನು ನಿವೇಶನ ಹಾಕಿದ್ರೆ ಈ 7 ವರ್ಷದಲ್ಲಿ ನಾಗರಿಕ ಸೇವೆಗಳಲ್ಲಿ ಯಾವ್ದಾದ್ರೂ ಒಂದು ಸರ್ವಿಸ್ನಲ್ಲಿ ಸೇರ್ಕೊಂಡ್ರೆ ನನಗೆ 1 ಕೋಟಿ ರೂಪಾಯಿ ವರದಕ್ಷಿಣೆ ಬರ್ತದೆ. IPS ಆದ್ರೆ 3 ಕೋಟಿ ಬರ್ತದೆ, IAS ಆದ್ರೆ 5 ಕೋಟಿ ಬರ್ತದೆ. ನಾನು ನಿವೇಶನ ಹೂಡಿದ್ದೀನಿ, 7 ವರ್ಷ ಓದ್ತೀನಿ ಅಂತ. ಇದು ಒಂದು ಬಗೆಯ ಜನ. ಇನ್ನೆರಡು ಕೆಲವು ಉದಾಹರಣೆಗಳು ಹೇಳ್ತೀನಿ. ಒಬ್ಬ ಮಾರ್ವಾರಿ ಹುಡುಗ
ಸಹಾಯಕ್ಕೆ ನನ್ನ ಹತ್ರ ಬಂದ. ಲಂಡನ್ನಿನಲ್ಲಿ ಬಾರಟ್ಲ ಮಾಡ್ತಾ ಓದ್ತಾ ಇದ್ದ ಅವನು. ಅಲ್ಲಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಶುರು ಮಾಡ್ದ ಲಂಡನ್ನಲ್ಲಿ. ಅವ್ರ ಒಂದೇ ಬಹಳ ದೊಡ್ಡ ವ್ಯಾಪಾರಿ, ವರ್ಷಕ್ಕೆ 500 ಕೋಟಿ ರೂಪಾಯಿ ಉತ್ಪಾದನೆ ಮಾಡುವಂತ ಚೈತನ್ಯ. ಕಲ್ಕತ್ತಾದ ಬಂಗಾಲಿಯವರು, ಮಾರ್ವಾರಿ ಜನ. ನೀನ್ ಯಾತಕ್ ಬಂದೆ, ತಂದೆ ಕಾರ್ಯ ನೋಡ್ಬೋದಾಗಿತ್ತಲ್ಲ ವ್ಯಾಪಾರ ಅಂತಂದ್ರೆ ಆ ಹುಡುಗ ಒಂದೇ ಮಾತು ಹೇಳ್ದ, ನನಗೆ ದೇಶಕ್ಕೋಸ್ಕರ ಕೆಲಸ ಮಾಡಬೇಕು, ಹಣ ನಮ್ಮ ತಂದೆ ಹತ್ರ ಬೇಕಾದಷ್ಟಿದೆ, ನಾನು ಒಬ್ಬನೇ ಮಗ, ನಾನು IFSಗೆ ಹೋಗ್ಬೇಕು, IAS ನನಗೆ ಬೇಡ, ಇಂಡಿಯನ್ ಫಾರಿನ್ ಸರ್ವಿಸ್ಗೆ. ಭಾರತದ ಹೊರಗಡೆ ವಿದೇಶಾಂಗದಲ್ಲಿ ಸಚಿವಾಲಯದಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಜಯಸುಂದರ್ ಅಂತ ಹೇಳಿ 12ನೇ ಕ್ಲಾಸ್ ಪಾಸ್ ಮಾಡಿದವನು, ಮಧುರೈ ಹುಡುಗ, ಕಾಲ್ ಸೆಂಟರ್ನಲ್ಲಿ ಕೆಲಸ ಮಾಡ್ತಾ ಇದ್ದ. ಕಾಲ್ ಸೆಂಟರ್ನಲ್ಲಿ ಕೆಲಸ ಮಾಡ್ತಾ 12ನೇ ಕ್ಲಾಸ್ ಆಗಿತ್ತು. BA ಮಾಡ್ದ, ಎಕ್ಸ್ಟರ್ನಲ್ BA ಮಾಡ್ದ. ಅದಾಗಿ UPSC ಬರೆದು ಇಂಡಿಯನ್ ಫಾರಿನ್ ಸರ್ವಿಸ್ ನಲ್ಲಿ ಮಾಸ್ಕೋದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಇನ್ನೊಬ್ಬ ಅಕೋಲಾ ಅಂತ ಹೇಳಿ ಮಹಾರಾಷ್ಟ್ರದಲ್ಲಿದೆ. ಅಲ್ಲಿ 12ನೇ ಕ್ಲಾಸ್ ಆದ್ಮೇಲೆ ನೀನು ತಂಬಾಕು ಬೆಳೆ ಬೆಳಿತಾರಲ್ಲಿ, ತಂಬಾಕು ಬೆಳೆ ನೋಡ್ಕೊಳ್ಳೋ ಸಾಕು, ಮನೆಯದು ಜಮೀನಿದೆ ಅಂತಂದ್ರು. ತಂಬಾಕು ಬೆಳೆ ಬೆಳೀತಾ BA ಮಾಡ್ದ, MA ಮಾಡ್ದ. ಆಮೇಲೆ ಮನೆಯಲ್ಲೇ ಕೂತು ಓದ್ದ ಅವನು. ಓದಿ IAS ಪಾಸ್ ಮಾಡಿ ರಾಜಸ್ಥಾನದಲ್ಲಿದ್ದಾನ ಅವನು. ನಮ್ಮ ಕೆಂಪು ಹೊನ್ನೆಯನವರು ಮಾತು ಹೇಳಿದ್ರು, ಆ ಛಲ ಪ್ರತಿಬದ್ಧತೆ ಎಷ್ಟು ಬೇಕು ಅಂತಂದ್ರೆ, ನಾನು ಬೆಳಗಿನ ಜಾವ 3 ಗಂಟೆಗೆ ಹೇಳ್ತೀನಿ, ರಾತ್ರಿ 8 ಅಂದ್ರೆ 8ಕ್ಕೆ ಮಲಗ್ತೀನಿ. ನನ್ನದು ಶಿಸ್ತುಬದ್ಧವಾದ ಶರೀರ. ನನ್ನ UPSC ಪರೀಕ್ಷೆ ನಡೀತಾ ಇದೆ. ನಾನು ಅದರ ಸಹಾಯಕ್ಕೆ 4 ವಾರ ಅಲ್ಲಿ ಹೋಗಿ ಕೆಲಸ ಮಾಡಿ ವಾಪಸ್ ಬಂದೆ. ಒಂದು ರಾತ್ರಿ 10 ಗಂಟೆಯಲ್ಲಿ ಕೆಂಪು ಹೊನ್ನಯ್ಯ ನನಗೆ ಮಾತಾಡಿದ್ರು. ನಾ ಹೇಳಿದೆ, 8 ಗಂಟೆ ಆದ್ಮೇಲೆ ನಿದ್ದೆ ಮಾಡ್ತಾ ಇದ್ದೀನಿ, ತೊಂದರೆ ಮಾಡಬೇಡ. ಸರ್ 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 ದಯವಿಟ್ಟು ಕೇಳಿ ಸರ್, ನಿಮಗೆ ಇವತ್ತು ತೊಂದರೆ, ನಿಮ್ಮ ನಿದ್ದೆ ಆದ್ರೂ ಸರಿ, ಆಗದೆ ಹೋದ್ರು ಸರಿ, ನಾಳೆ ನನಗಿದೆ ಸಂದರ್ಶನ, ದಯವಿಟ್ಟು ನನ್ನ ಹತ್ರ 10 ನಿಮಿಷ ಮಾತಾಡಿ ಅಂತಂದ್ರು. ಅರ್ಧ ಗಂಟೆ ಮಾತಾಡಿದ್ರು, 1 ಗಂಟೆ ಮಾತಾಡಿದ್ರು. ಅವ್ರು ಮಾತಾಡಿದ್ದು ಕನ್ನಡದ ಸಾಹಿತ್ಯದ ಬಗ್ಗೆ. ನಾನು 45 ವರ್ಷ ಕರ್ನಾಟಕದಿಂದ ಹೊರಗಡೆನೆ ಇದ್ದೀನಿ, ಆದ್ರೂ ಕನ್ನಡದ ಸಾಹಿತ್ಯದ ಬಗ್ಗೆ ಬೇಕಾದಷ್ಟು ವಿಷಯಗಳನ್ನು ಕೇಳಿ ಚರ್ಚೆ ಮಾಡಿದ್ರು. ಅದೇ ಬಂತು. ಅವರು IAS ಇದ್ದಾರೆ, ಮನೆಯಲ್ಲಿ ಬಂದಿದ್ರು, ನಮ್ಮ ಮನೆಗೆ ಸಹ ಬಂದಿದ್ರು. ರವಿಚಂದ್ರನವರು ಒಂದು ಮಾತನ್ನು ಹೇಳಿದ್ರು, ತಪ ಅಂತ ಹೇಳಿದ್ರು. ತಪಸ್ ಅಂತಂತಂದ್ರೆ ನಮ್ಮ ವೇದಗಳಲ್ಲಿ ಇದೇ ಮಾತನ್ನ ಹೇಳ್ತಾರೆ. ಸತ್ಯಶ್ಚ ಸ್ವಾಧ್ಯಾಯ ಪ್ರವಚನೇಚ ಧರ್ಮಸ್ಯ ಸ್ವಾಧ್ಯಾಯ ಪ್ರವಚನೇಚ ತಪಶ್ಚ ಸ್ವಾಧ್ಯಾಯ ಪ್ರವಚನೇಚ. ತಪ ಅಂತಂದ್ರೆ ಆತ್ಮಾವಲೋಕನ. ಬೆಂಕಿಯಲ್ಲಿ ಬಿದ್ದ ಹಾಗೆ ನಮ್ಮ ಟೆಂಪರೇಚರ್ ಜಾಸ್ತಿ ಆಗ್ತಾ ಇದ್ದಾಗ ಆ ನಿಷ್ಠೆಯನ್ನ ನಾನು ಯಾವ ಕಾಲುವೆಯನ್ನ ದಾಟಬೇಕು ಅದನ್ನ ಆತ್ಮಾವಲೋಕನ ಮಾಡ್ತಾ ಮಾಡ್ತಾ ಮಾಡಬೇಕು ಅಂತ ಪ್ರತಿಬದ್ಧತೆ ನಿಮಗೆ ಇರಲಿ. ಚೆನ್ನಾಗಿ ಓದಿ. ನೀವು ಯಾವಾಗ ಬೇಕಾದ್ರೂ, ನನ್ನದೊಂದು ದೊಡ್ಡ ಗುಂಪಿದೆ, IAS ಓದೋ ಮಕ್ಕಳ ಗುಂಪಿದೆ, cvgopinath@gmail.com. ನೀವು ಏನೇ ಪ್ರಶ್ನೆ ಹಾಕಿದ್ರು ನಾನು ಉತ್ತರ ಮಾಡ್ತೀನಿ. 2 ತಿಂಗಳಿಗೊಂದ್ಸತಿ ಆ ಮಕ್ಕಳೆಲ್ಲ ನಮ್ಮ ಮನೆಗೆ ಬರ್ತಾರೆ, ಚರ್ಚೆ ಮಾಡ್ತೀನಿ. ತಮಗೆಲ್ಲರಿಗೂ ಶುಭವಾಗ್ಲಿ ಅಂತೇಳಿ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.